ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರೂ ವರ್ಕಿಂಗ್ ಇರ್ತಾರೆ. ಸೊ ಹಾಗಾಗಿ ಅವರು ಒಬ್ರಿಗೊಬ್ರು ಟೈಮ್ ಕೊಡೋದಕ್ಕೆ ಅವ್ರಿಗೆ ಟೈಮೇ ಇರೋದಿಲ್ಲ. ಸೊ ವೀಕೆಂಡ್ ಬರುತ್ತೆ. ಸೊ ವೀಕ್ ಫುಲ್ ಅವ್ರು ವರ್ಕ್ ಮಾಡಿರ್ತಾರೆ. ಸೊ ವೀಕೆಂಡ್ ಬಂದಿದ್ದ ತಕ್ಷಣ ಗಂಡ ನನಗೆ ಟೈಮ್ ಸಿಗ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಜೊತೆ ಹೋಗೋದು, ಇಲ್ಲಾಂದರೆ ಟಿ ವಿ ನೋಡ್ಕೊಂಡಿರೋದು, ಮೊಬೈಲ್ ನೋಡ್ಕೊಂಡಿರೋದು, ಈ ರೀತಿ ಆಗತ್ತೆ. ಸೊ ಹೆಂಡ್ತಿನ ನನಗಿರೋದು ವಾರಕ್ಕೊಂದಿನ ರಜಾ ಅಂತ ಹೇಳಿಬಿಟ್ಟು ಸೊ ಮನೆ ಕೆಲಸ ಮಾಡಿಕೊಂಡು, ಮನೆ ಕ್ಲೀನ್ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು ಸೊ ಹೀಗೇ ಅವ್ರು ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ವೀಕೆಂಡ್ಸ್ ಬಂತು ಅಂದರೆ. ಬಟ್ ಹೀಗಿರೋವಾಗ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ? ಸೊ ಅವರಿಬ್ಬರು ಒಬ್ರಿಗೊಬ್ರು ಟೈಮ್ ಕೊಟ್ರೇನೆ ಅಲ್ವಾ? ಸೊ ಗಂಡ ಹೆಂಡತಿ ಒಬ್ರಿಗೊಬ್ರು ಟೈಮ್ ಕೊಡೋದು ಅಂದರೆ ಹೇಗೆ? ಹೌದು, ಮಕ್ಕಳಿರ್ತಾರೆ. ಸೊ ಇಬ್ಬರು ಸೇರ್ಕೊಂಡು ಮಕ್ಕಳ ಜೊತೆ ಗೇಮ್ಸ್ ಆಡಿ, ಇಲ್ಲ ಹೊರಗಡೆ ಸುತ್ತಾಡೋಕ್ಕೆ ಹೋಗಿ. ಇವಾಗಿನ ಕಾಲದಲ್ಲಿ ಎಲ್ಲ ಕಡೆ ಪಾರ್ಕ್ಸ್ ಇದೆ, ಮಕ್ಕಳ ಪ್ಲೇ ಝೋನ್ಸ್ ಇದೆ, ಸೊ ಇಲ್ಲ ಶಾಪಿಂಗ್ ಮಾಲ್ಸ್ ಇದೆ, ಮೂವೀಸ್ ಇದೆ. ಸೊ ಇಲ್ಲ ನಿಮ್ಗೆ ಎಲ್ಗೂ ಹೋಗೋಕ್ಕೆ ಇಷ್ಟ ಅಲ್ವಾ? ಮನೆಯಲ್ಲಿ ತುಂಬಾ ಇಂಡೋರ್ ಗೇಮ್ಸ್ ಇದೆ. ಸೊ ಆ ಇಂಡೋರ್ ಗೇಮ್ಸ್ ಆಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ನಿಮಗೆ ಮೈಂಡು ರಿಫ್ರೆಶ್ ಆಗುತ್ತೆ. ಸೊ ವೀಕ್ ಫುಲ್ ವರ್ಕ್ ಮಾಡಿರೋದು ಆ ಸ್ಟ್ರೆಸ್ ಇರೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಫ್ಯಾಮ್ಲಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಟೈಮ್ ಕೊಡೋದ್ರಿಂದ ಮನೆಯಲ್ಲಿ ಎಲ್ರಿಗೂ ಖುಷಿ ಆಗುತ್ತೆ. ಮಕ್ಕಳು ಎಂಜಾಯ್ ಮಾಡ್ತಾರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಅವರು ಒಬ್ರಿಗೊಬ್ರು ಟೈಮ್ ಕೊಟ್ಟಂಗಿರುತ್ತೆ. ಸೊ ಆ್ಯಂಡ್ ವೀಕೆಂಡ್ ಹೇಗೆ ಟೈಮ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮಗೂ ಮನೆಯಲ್ಲಿ ಸಂಡೇ ಬೋರ್ ಹೊಡಿತಿತ್ತು. ಹಾಗಾಗಿ ಲೂಡೋ ಗೇಮ್ನ ಡೌನ್ಲೋಡ್ ಮಾಡಿಕೊಂಡು ಗೇಮ್ ಆಡೋಣ ಅಂತ ಹೇಳಿಬಿಟ್ಟು ಗೇಮ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಗೇಮ್ ಏನೋ ತುಂಬ ಕ್ಯೂರಿಯಾಸಿಟಿಯಾಗಿ ಹೋಗ್ತಾಯಿತ್ತು, ನೀನಾ ನಾನಾ ಅನ್ನೋ ರೀತಿ. ಸೊ ನಾನು ಗೆದ್ದರೆ ನೀವು ಪಾರ್ಟಿ ಕೊಡಿಸ್ಬೇಕು, ನೀವು ಗೆದ್ದರೆ ನಾನು ಪಾರ್ಟಿ ಕೊಡಿಸ್ಬೇಕು ಅನ್ನೋ ಲೆಕ್ಕದಲ್ಲಿ ನಾವು ಬೆಟ್ ಹಾಕ್ಕೊಂಡು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗ್ತಿತ್ತು ಗೇಮು. ಗೇಮ್ ಆಡ್ತಾ ಸೊ ವೀಕೆಲ್ಲ ಏನಾದರೂ ಇಂಟ್ರೆಸ್ಟಿಂಗಾಗಿ ನಡೀತಾ ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು, ಜೋಕ್ಸ್ ಮಾಡಿಕೊಂಡು, ಅದ್ರ ಮಧ್ಯೆ ನನ್ನ ಮಗಳೂ ನಾನು ಆಡ್ತೀನಿ ಅಂತ ಅವಳು, ಹೀಗೆ ಜಗಳ ಮಾಡಿಕೊಂಡು ಮಾತಾಡಿಕೊಂಡು ಗೇಮ್ ಆಡೋದನ್ನ ಕಂಟಿನ್ಯೂ ಮಾಡಿದ್ವಿ. ಇನ್ನೇನು ಗೇಮ್ ಲಾಸ್ಟ್ಗೆ ಬಂತು ಅಂದಂಗೆ ಸೊ ಇನ್ನೂ ತುಂಬ ಇಂಟ್ರೆಸ್ಟಿಂಗಾಗಿ ಆಯಿತು ಗೇಮು. ಸೊ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ನೀನಾ ನಾನಾ ಅಂತ ಹೇಳಿಬಿಟ್ಟು ಇನ್ನೂ ಕ್ಯೂರಿಯಾಸಿಟಿಯಾಗಿ ಇನ್ನೂ ಮಾತಾಡಿಕೊಂಡು ಹಾಗೆ ಜಗಳ ಮಾಡಿಕೊಂಡು ನಾನು ಗೆಲ್ತೀನಿ ಅಂತ ಹೇಳಿಬಿಟ್ಟು ಕಿತ್ತಾಡಿಕೊಂಡು ಗೇಮ್ ಹಾಗೆ ಆಡ್ತಾಯಿದ್ವಿ. ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳಿಬಿಟ್ಟು. ನಂದು ಇನ್ನೊಂದೇ ಒಂದು ಕಾಯಿನ್ ಇದೆ, ನಮ್ಮ ಹಸ್ಬೆಂಡ್ ಇನ್ನೊಂದು 2 ಕಾಯಿನ್ಸ್ ಇದೆ. ಸೊ ಯಾರು ಗೆಲ್ತಾರೆ ಅಂತ ತುಂಬ ಇಂಟ್ರೆಸ್ಟಿಂಗಾಗಿ ಆಗ್ತಿದೆ ಗೇಮು. ನೋಡೋಣ ಲಾಸ್ಟಿಗೆ ಯಾರು ಗೆಲ್ತಾರೆ ಅಂತ ಹೇಳಿಬಿಟ್ಟು. ಫೈನಲಿ ನಾನೇ ಗೆದ್ದಿರೋದಕ್ಕೆ ಈ ಪಾರ್ಟಿ ಕೊಡಿಸಿದ್ದು ಆಯಿತು.